ಎಸ್ ಮಾಸ್ಟರ್ಸ್. ಮುಂದಿನ ಪ್ರಾಯೋಗಿಕ ತರಬೇತಿಯಲ್ಲಿ ಬಣ್ಣ ಚಿಕಿತ್ಸೆ ಯಾರೆಲ್ಲ ಮಾಡ್ಕೊಳ್ತಾ ಇದ್ದೀರಾ, ಅದ್ರ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದು. ಈಗ ಒಂದು 10 ನಿಮಿಷದಲ್ಲಿ ನಾವು ಅದನ್ನ ಪ್ರಾಯೋಗಿಕ ತರಗತಿ ನಡೆಸೋಣ ಅಂತ ಹೇಳ್ತಾ, ಎಸ್ ಮಾಸ್ಟರ್ಸ್, ಇದೇ ಮಾರ್ಚ್ 21, 22ರಂದು ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲಿ ಮೊದಲನೇ ಅಂದ್ರೆ 21ನೇ ತಾರೀಕು 2ನೇ ಡಿಗ್ರಿ ರೇಖಿ ತರಗತಿ ಇದೆ. ಮತ್ತೆ 22ನೇ ತಾರೀಕು ಟೆಲಿಪತಿ ಕಾರ್ಯಾಗಾರ ಇದೆ. ನಮ್ಮ ಮನೋರಮಾ ಕೃಷ್ಣಮೂರ್ತಿ ಸರ್ ತಗೊಳ್ತಾ ಇದ್ದಾರೆ. ಯಾರೆಲ್ಲ ನೀವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು, ಪ್ರತಿದಿನ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ವಾಟ್ಸಪ್ ಲಿಂಕ್ ಬರುತ್ತೆ, ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ರಿಜಿಸ್ಟರ್ ಆಗ್ತೀವಿ. ಎಸ್ ಓಕೆ. ಬಣ್ಣ ಥೆರಪಿ ಯಾರು ಮಾಡ್ತೀರಾ ಮಾಸ್ಟರ್ಸ್? ನೀವು ಹ್ಯಾಂಡ್ ರೈಸ್ ಮಾಡ್ಬೋದು. ಉಮಾದೇವಿ ಮೇಡಮ್. ಮೇಡಮ್ ನಾನು ಹಾಕೊಂಡಿದ್ದೀನಿ ನೋಡಿ ಮೇಡಮ್, ಮಂಡಿನ ತೋರ್ಸಕ್ಕೆ ಅಂತ ಹಾಕೊಂಡೆ. ಮಂಡಿ ನೋವಿಗೆ ಸ್ಕೈ ಬ್ಲೂ ಇದು ಎಲ್ಲೋ, ಮಧ್ಯೆ ಎಲ್ಲೋ ಓಕೆ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಇದನ್ನ ದಿನ ಅಪ್ಲೈ ಮಾಡ್ತೀನಿ. ಮತ್ತೆ ಇದು ಮೆಂತ್ಯ ಸೀಡ್ಸ್ ಹಾಕ್ಬಿಟ್ಟು ಇಲ್ಲಿ ನಾನು ಇದು ಮಾಡ್ತೀನಿ, ನೈಟ್ ಹಾಕೊಂಡು ಬೆಳಿಗ್ಗೆ ತೆಗಿತೀನಿ. ಮೆಂತ್ಯ ಸೀಡ್ಸ್ ನೀವು ಪ್ರತಿದಿನ ಮಾಡ್ತಾ ಇದ್ದೀರಾ ಮೇಡಮ್? ಪ್ರತಿ ನೋವು ಜಾಸ್ತಿ ಇದ್ದಾಗೆಲ್ಲ ಮಾಡ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಮತ್ತೆ ಮಾಸ್ಟರ್ ಸೀನಿಯರ್ ಶ್ಯಾಮಲಾ ಮೇಡಮ್, ನಿಮ್ದು ಫೋನ್ ನಂಬರ್ ಚಾಟ್ ಬಾಕ್ಸ್ ಹಾಕಿ ಮೇಡಮ್. ಮತ್ತೆ ಕಲರ್ ಥೆರಪಿ ಯಾರು ಮಾಡ್ತಾ ಇಲ್ವಾ? ಈಗ ಉಮಾದೇವಿ ಮೇಡಮ್ ಒಬ್ಬರೇ ಮಾಡ್ತಾ ಇದ್ದಾರಾ ಅಂತ ಒಂದು ಡೌಟ್. ಎಲ್ಲ ಮಾಡ್ತಾ ಇದ್ದಾರೆ, ಯಾಕೆ ಅಡ್ವೈಸ್ ಮಾಡ್ತಿಲ್ಲ ಗೊತ್ತಿಲ್ಲ. ಓಕೆ. ಎಸ್ ಮಾಸ್ಟರ್ಸ್, ಪ್ರಾಯೋಗಿಕ ತರಗತಿ ಕಾರ್ಯಕ್ರಮದಲ್ಲಿ ರೆಕಾರ್ಡ್ ವಿಡಿಯೋ ಆಗ್ತಾ ಇದೆ. ನೀವು ಇದನ್ನ ಹೇಳಿದ್ರೆ ನಾವು ರೆಕಾರ್ಡ್ ವಿಡಿಯೋ ಅಪ್ಲೋಡ್ ಆಗುತ್ತೆ, ಮತ್ತೆ ಅದನ್ನ ಎಲ್ಲರೂ ನೋಡ್ತಾರೆ, ಅವ್ರಿಗೂ ಸಹ ಈ ಮಾಹಿತಿ ತಲುಪುತ್ತೆ ಅಲ್ಲ. ಮತ್ತೆ ನೀವು ಹ್ಯಾಂಡ್ ರೈಸ್ ಮಾಡಿ ಜ್ಯೋತಿ ಮೇಡಮ್. ಮೆಸೇಜ್ಗಿಂತಲೂ ನೀವಿಲ್ಲಿ ಪ್ರಾಯೋಗಿಕವಾಗಿ ತೋರಿಸೋದ್ರಿಂದ ಕಲರ್ ಥೆರಪಿ, ಅದರಲ್ಲೂ ಕೂಡ ಬಣ್ಣ ಥೆರಪಿ ಅಂದ್ರೆ ಬರೀ ಬಣ್ಣಗಳಷ್ಟೇ ಅಲ್ಲ, ನಮಗೆ ಇಷ್ಟವಾದ ಬಣ್ಣಗಳು ಅಂತ ಏನಿಲ್ಲ, ಅದರಲ್ಲಿ ಪವರ್ಫುಲ್ ಕಲರ್. ಈಗ ಅವರು ಗ್ರೀನ್ ಕಲರ್ ಇಷ್ಟ ಆಗ್ತಾ ಇದೆ ಅಂದ್ರೆ ಅವರು ಅನಾಹತ ಚಕ್ರ ಆಕ್ಟಿವೇಟ್ ಆಗಿದೆ, ಅದಕ್ಕೋಸ್ಕರ ಅವ್ರು ಅದನ್ನ ಇಷ್ಟಪಡ್ತಾರೆ ಅನ್ನೋ ಒಂದು ಅರ್ಥ ಸೂಚಿಸುತ್ತೆ. ಎಸ್ ನಂದಾ ಮೇಡಮ್, ನಿಮ್ಗೆ ಇದ್ರ ಬಗ್ಗೆ ಏನ್ ಮಾಹಿತಿ ಇದೆ ಕೊಡಿ ಮಾಸ್ಟರ್. ಅಷ್ಟರಲ್ಲಿ ಮಾಸ್ಟರ್ಸ್ ನೀವು ಹ್ಯಾಂಡ್ ರೈಸ್ ಮಾಡಿ. ಥೈರಾಯ್ಡ್ ಗಾಗಿ ಮೇಡಮ್ ನಾನು ಇದು ಸೀಡ್ಸ್ ಅನ್ನ ಇಲ್ಲಿ ಹೆಬ್ಬೆರಳು, ಇಲ್ಲಿ ಥೈರಾಯ್ಡ್ ಗ್ರಂಥಿ, ಇಲ್ಲಿ ಅಕ್ಯುಪ್ರೆಷರ್ ಮಾಡ್ಬೇಕಂತಿದ್ರೆ ಇಲ್ಲಿ ಸೀಡ್ ಹಾಕ್ತೇನೆ ನಾನು. ನೈಟ್ ಸೀಡ್ ಹಾಕಿ ಮೆಂತ್ಯ ಕಾಳು ಟೇಪ್ ಹಾಕಿ ಮತ್ತೆ ಬೆಳಗ್ಗೆ ಎದ್ದು ತೆಗಿತೇನೆ. ನಾನು ಇವತ್ತ ತೋರ್ಸ್ಬೇಕಾಯ್ತು, ಅದನ್ನ ತೆಗೆದ್ಬಿಟ್ಟಿದ್ದೀನಿ. ನಂತರ ಇಲ್ಲಿ ನಮ್ದು ಎಡಗೈ ಉಂಗುರ ಬೆರಳು ಒಂದು ಎರಡನೇದ್ದು ಬರುತ್ತಲ್ಲ, ಎರಡನೇ ಗಂಟು ಬರುತ್ತಲ್ಲ, ಇಲ್ಲಿ ಕೇಸರಿ ಕಲರ್, ಆರೆಂಜ್ ಕಲರು ಪ್ರತಿದಿನ ಹಾಕ್ತಾ ಹೋಗ್ಬೇಕು. ಇದು ಥೈರಾಯ್ಡ್ಗೆ ಸಂಬಂಧಪಟ್ಟಂತೆ. ಮತ್ತೆ ಬ್ಯಾಕ್ ಪೇನ್ ಇದ್ದವ್ರು ಈಗ ಆಲ್ರೆಡಿ ನಮ್ ಕ್ಲಾಸ್ ನಲ್ಲಿ ಹೇಳಿದಾರೆ, ಇವೆರಡು ಕಾಣ್ತಾ ಇದೆಯಲ್ಲ ಮೇಡಮ್, ಇವೆರಡು ಕೈ, ಇವೆರಡು ಕಾಲು, ನಮ್ಮ ದೇಹದ ಕಾಲುಗಳು. ಬ್ಯಾಕ್ ಪೇನ್ ಇದ್ದವರು ಇಲ್ಲಿ ಕಾಲಿನಿಂದ ಮೇಲೆ ನಮ್ಮ ಬೆನ್ನು ಬರುತ್ತಲ್ಲ, ಇದು ಹಿಂಭಾಗ, ದೇಹದ ಹಿಂಭಾಗ, ಇದು ದೇಹದ ಮುಂಭಾಗ. ಇದು ನಮ್ ದೇಹದ ಮುಂದಿಂದು, ಇದು ಹಿಂದಿಂದ ಇಲ್ಲಿ ಬರುತ್ತಲ್ಲ, ಇಲ್ಲಿ ಬ್ಲ್ಯಾಕ್ ಕಲರ್ ಅನ್ನ ನಾವು ಹಾಕ್ಬೋದು. ಬೆನ್ನು ಇದ್ದವರು ಇಲ್ಲಿಂದ ಇಲ್ಲಿವರೆಗೆ ಬ್ಲ್ಯಾಕ್ ಕಲರ್ ಹಾಕಿದಾಗ ಬೆನ್ನು ನೋವು ಕೂಡ ಕಡಿಮೆ ಆಗುತ್ತೆ. ಸೂಪರ್ ಮೇಡಮ್, ತುಂಬಾನೇ ಮಾಹಿತಿಗಳನ್ನ ತಿಳಿಸ್ಕೊಟ್ರು ನಮ್ ನಂದಾ ಮೇಡಮ್. ನೋಡಿ, ನಾನು ಎಲ್ಲ ಸರ್ಚ್ ಮಾಡಿ ಎಲ್ಲ ಜೆರಾಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಎಲ್ಲ ಕಾಪಿ ಜೆರಾಕ್ಸ್ ಇಟ್ಕೊಂಡಿದ್ದೀನಿ. ನಂಗೆ ಯಾವ್ದು ಬೇಕೋ ಅದನ್ನ ಅಪ್ಲೈ ಮಾಡ್ತೀನಿ. ವಾವ್, ಸೂಪರ್ ಮೇಡಮ್. ಜ್ಯೋತಿ ಮೇಡಮ್, ನೀವು ಹ್ಯಾಂಡ್ ರೈಸ್ ಮಾಡಿ. ಮೇಡಮ್ ಹೇಳಿ. ಫೋನ್ ಸರಿ ಇಲ್ಲ ಅಂತ ಇದ್ದಾರೆ ಅವರು. ಉಮಾದೇವಿ ಮೇಡಮ್, ಶ್ಯಾಮಲಾ ಮೇಡಮ್ದು ಫೋನ್ ನಂಬರ್ ಇದೆ, ಅದು ನೋಟ್ ಮಾಡ್ಕೊಂಬಿಡಿ. ಸರಿ ಮೇಡಮ್. ಅನುರಾಧ ಮೇಡಮ್ ಕೇಳಿಸ್ತಿದ್ಯಾ? ಅನುರಾಧ ಮೇಡಮ್. ಮಹೇಂದ್ರ ಮೇಡಮ್ ಬಂದ್ರು ನೋಡಿ ಇಲ್ಲಿ, ಜ್ಯೋತಿ ಮಹೇಂದ್ರ. ಓಕೆ. ನಾಗಲಕ್ಷ್ಮಿ ಗೋಪಾಲ್ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಇದೆ.
ಮೇಡಮ್, ನಾನು ತುಂಬಾನೇ ಉಪಯೋಗಿಸ್ತೀನಿ ಕಲರ್ ಥೆರಪಿನ. ಮನೇಲಿ ಎಲ್ಲರಿಗೂ ಕೂಡ ಉಪಯೋಗಿಸ್ತೀನಿ. ಯಾವಾಗ ಹುಷಾರಿಲ್ಲ ಅಂದ್ರೂ ಕೂಡ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಅದ್ರ ಬಗ್ಗೆ ನೋಡ್ಬಿಟ್ಟು ಕಲರ್ ಥೆರಪಿ ಉಪಯೋಗಿಸ್ತೀನಿ. ಈಗ ಒಂದು ಉಪಯೋಗಿಸಿದ್ದೀನಿ. ಇಲ್ಲಿ ರಾತ್ರಿ ಬರ್ಕೊಂಡಿದ್ದು ಕಾಣುತ್ತಾ ಮೇಡಮ್? ಒಂದು ನಿಮಿಷ. ನೀವು ವಿಡಿಯೋ ಆಫ್ ಮಾಡ್ಕೊಂಡಿದ್ದೀರಾ? ಹೌದು. ಹ್ಮ್ ಈಗ ಕಾಣಿಸ್ತಾ ಇದೆಯಾ ಮೇಡಮ್ ಇಲ್ಲಿ? ಹಾ, ಹೇಳಿ ಕಾಣಿಸ್ತಾ ಇದೆಯಾ ಬೆರಳ? ಹೇಳಿ ಹೇಳಿ ಮೇಡಮ್, ಕಾಣಿಸ್ತಿದೆ. ಆ ಬೆರಳಿಗೆ ಇಲ್ಲಿ ಉದ್ದ ಲೈನ್ ಹಾಕಿದ್ದೀನಿ, ನೀಲಿ ಕಲರ್ದು. ಆಮೇಲೆ ಹಿಂದ್ಗಡೆ ಒಂದು ಚುಕ್ಕೆ ಇಟ್ಕೊಂಡಿದ್ದೀನಿ. ಇದು ಬೆಲ್ಲಿ ಫ್ಯಾಟ್ ಇರೋರ್ಗೆ ಹಾಕೋಬೇಕು ಅಂತ ಹೇಳಿದ್ರು, ಸೊ ಅದಕ್ಕೋಸ್ಕರ ಹಾಕೊಂಡಿದ್ದೀನಿ. ಇನ್ನೊಂದ್ಸಲ ಹೇಳ್ಬಿಡಿ, ಹಿಂಗೆ ಶೋ ಮಾಡಿ ಹಿಂಗೆ ಮೇಲೆ. ಹಾ, ಕಾಣಿಸ್ತಾ ಇದೆ ಅಲ್ವಾ? ಬೆಳ್ಳಿ ಸ್ವಲ್ಪ ಫ್ಯಾಟ್ ಮುಂದೆ ಇರೋರ್ಗೆ ಸ್ವಲ್ಪ ಸೈಡ್ ಆಯ್ತು, ಸೈಡ್ ಆಯ್ತು. ಬೆಲ್ಲಿ ಈ ಕಡೆ ಫ್ಯಾಟ್ ಅಂದ್ರೆ ಸೆಂಟ್ರಲ್ ಇಡಿರಿ. ಸೆಂಟ್ರಾಗ ಇಡಿ, ಸೈಡ್ ಆಯ್ತದ. ಹೌದಾ? ಈಗ ಕಾಣಿಸ್ತಾ ಇದೆಯಾ ಮೇಡಮ್? ಹಾ, ಸ್ವಲ್ಪ ಕೆಳಗಡೆ, ಸ್ವಲ್ಪ ಕೆಳಗೆ. ಕಿರುಬೆರಳು ಹಾ, ಮಧ್ಯದಲ್ಲಿ ಹೇಳಿ. ಈ ಉದ್ದಗೆರೆ ಹಾಕಿದ್ದೀರಾ? ಹಾ, ಉದ್ದಗೆರೆ ಹಾಕಿದ್ದೀನಿ. ಯಾವ ಬಣ್ಣ? ನೀಲಿ ಬಣ್ಣ. ಇದು ಡಾರ್ಕ್ ಬ್ಲೂ. ಇದು ಬೆಳ್ಳಿ ಫ್ಯಾಟ್ ಕಮ್ಮಿ ಆಗೋದಕ್ಕೆ ಅಂತ. ಬೆಲ್ಲಿ ಫ್ಯಾಟ್ ಕಡಿಮೆ ಆಗೋದಕ್ಕೆ. ಬೆಳ್ಳಿ ಫ್ಯಾಟ್, ಓಕೆ. ಇಲ್ಲಿ ಆಮೇಲಿಂದ ಹಿಂದ್ಗಡೆಗೆ ಒಂದು ಇದು ಅಯ್ಯೋ, ಬಂದೆ ಮೇಡಮ್. ಯಾಕೋ ಎಲ್ಲೋ ಹೋಗ್ತಾ ಇತ್ತು. ಕಾಣಿಸ್ತಾ ಇದೆಯಾ ಮೇಡಮ್? ಸ್ವಲ್ಪ ಹಿಂದೆ ತಗೊಳ್ಳಿ. ಹಾ, ಕಾಣಿಸ್ತಾ ಇದೆಯಾ? ತಗೊಳ್ಳಿ. ನಿಮ್ ಕಡೆ ತೋರ್ಬೇಡ. ಒಂದ್ ನಿಮಿಷ ಮೇಡಮ್, ಇದನ್ನ ದೊಡ್ಡದ್ ಮಾಡ್ಕೊಂತೀನಿ. ಕರೆಕ್ಟ್, ಈಗ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆಯಾ ಮೇಡಮ್? ಹಿಂದ್ಗಡೆ ಕಿರು ಬೆರಳಿನ ಕೆಳಗಡೆ, ಇದು ಉಗುರಿನ ಕೆಳಗಡೆ ಒಂದು ಯಾವ ಚುಕ್ಕೆ. ಯಾವ ಕೈಯಲ್ಲಿ ಮೇಡಮ್? ಯಾವ ಕೈಯಲ್ಲಾದ್ರೂ ಪರವಾಗಿಲ್ವಾ? ಎಡಗೈಯಲ್ಲಿ. ಎಡಗೈ ಮಾತ್ರನಾ? ಎಡಗೈ ಮಾತ್ರ. ಓಕೆ ಮೇಡಮ್, ಥ್ಯಾಂಕ್ ಯು. ಹಿಂಗ್ ಮಾಡಿದ್ರೆ ಬೆಲ್ಲಿ ಫ್ಯಾಟ್ ಅಂದ್ರೆ ಗೊತ್ತಲ್ಲ ಮೇಡಮ್, ಹೊಟ್ಟೆ ದಪ್ಪ ಇರುತ್ತಲ್ವಾ, ಸಾಮಾನ್ಯ ಹೆಂಗಸರಿಗೆ ಬಂದ್ಬಿಡುತ್ತದ. ಎಸ್ ಮೇಡಮ್. ನಾನು ಆಕ್ಯುಬಸ್ವಾ ಓಪನ್ ಮಾಡ್ಕೊಂತೀನಿ ಯೂಟ್ಯೂಬ್ ಅಲ್ಲಿ ಹೋಗಿ. ಸೊ ಅದ್ರಲ್ಲಿ ಏನ್ ತೋರಿಸ್ತಾರೋ ಅದನ್ನ ಮಾಡ್ತೀನಿ. ಸೂಪರ್ ಮೇಡಮ್, ಥ್ಯಾಂಕ್ ಯು. ನಮ್ಮ ವೇದವತಿಮ ಸುಮ್ನಾದ್ರೆ ಮತ್ತೆ ಇದು ಪ್ರಾಯೋಗಿಕ ತರಬೇತಿ ಹೆಂಗ್ ನಡೆಯುತ್ತೆ? ವೇದವತಿಮ ಹ್ಯಾಂಡ್ ರೈಸ್ ಮಾಡಿ. ಇನ್ನೇನ್ ಮಾಡೋದು? ಉಮಾದೇವಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಲ್ಲ, ನಾನೇ ಹೆಸರು ಕರೀತಾ ಇದ್ದೀನಿ. ಮಾಸ್ಟರ್ಸ್, ಸರಿ ಇನ್ನೊಂದು madam. ವಿಚಾರ, ದಯವಿಟ್ಟು ನಾಳೆಯಿಂದ ಈಗ ಸ್ಪೀಕರ್ ಇನ್ನೇನ್ ಮುಗಿತಾ ಇದೆ ಅವ್ರದ್ದು ಸ್ಪೀಚು ಅನ್ನೋಷ್ಟ್ರಲ್ಲಿ ಎಲ್ಲ ಹ್ಯಾಂಡ್ ರೈಸ್ ಗಳು ಬಂದಿರಬೇಕು. ಮತ್ತೆ ಪ್ರಾಯೋಗಿಕ ತರಬೇತಿಲೂ ಕೂಡ ಈಗ ಇದೇನಪ್ಪ ಮಾವತಾರ್ ಫೌಂಡೇಶನ್ ವೇದಿಕೆ ಅಂತಾರೆ, ಹ್ಯಾಂಡ್ ರೈಸ್ ಮಾಡಿ ಅಂತ ಕರೆಸ್ತಾ ಇದ್ದಾರೆ. ಅದೆಲ್ಲ ಭಾವನೆಗಳು ಬರೋದು ಬೇಡ, ಯಾಕೆಂದ್ರೆ ವೀಕ್ಷಕರು ನೋಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ ಒಂದು ವಿಡಿಯೋ ಕ್ವಾಲಿಟಿ ಅಂತಂದ್ರೆ ಅವ್ರು ಅದನ್ನ ಫಾಲೋ ಮಾಡ್ತಾರೆ. ಅದಕ್ಕೆ ನಮ್ಮ ಮಾವತಾರ್ ಫೌಂಡೇಶನ್ ಏನು ಅಂತ ಎಲ್ರಿಗೂ ಗೊತ್ತಿದೆ ಮಾಸ್ಟರ್ಸ್. ಹಾಗಾಗಿ ಹ್ಯಾಂಡ್ ರೈಸ್ ಫಸ್ಟೇ ಮಾಡಿಟ್ರೆ ತುಂಬಾ ಉತ್ತಮ ಆಗಿರುತ್ತೆ ಮಾಸ್ಟರ್ಸ್. ಅನ್ಮ್ಯೂಟ್ ಕೊಡಿ ಮೇಡಮ್, ಹ್ಯಾಂಡ್ ರೈಸ್. ವೇದವತಿ ಮೇಡಮ್ ಮಾತಾಡಿ. ವೇದವತಿ ಮೇಡಮ್ ಮಾತಾಡಿ. ಏನು ನಾನ್ ಕಲರ್ ಥೆರಪಿ ಯಾವ್ದು ಮಾಡ್ತಾ ಇಲ್ಲಪ್ಪ. ಹೌದಾ? ಅಶ್ವಿನಿ ಹ್ಯಾಂಡ್ ರೈಸ್ ಮಾಡಿ ಅಂದಿದ್ದಕ್ ಮಾಡ್ದೆ. ಏನ ಹೇಳ್ಬೇಕಾ? ಹೋಗ್ಲಿ, ಇನ್ಯಾವ ಥೆರಪಿ ಮಾಡ್ತಾ ಇದ್ದೀರಾ ಹೇಳಿ ಮೇಡಮ್? ಇನ್ಯಾವ ಥೆರಪಿ ಮಾಡ್ತಾ ಇದ್ದೀರಾ? ನಾನು ಏನು ಇಲ್ಲಪ್ಪ, ನಾನ್ ಧ್ಯಾನ ಮಾಡ್ತೀನಿ, ರೇಖಿ ಮಾಡ್ತೀನಿ, ವಿಷ್ಣು ಸಹಸ್ರನಾಮ ಕ್ಲಾಸ್ ಅಟೆಂಡ್ ಮಾಡ್ತೀನಿ. ಇನ್ಯಾವುದು ದುರ್ಗಾ ಸಪ್ತಶತಿ, ಇಷ್ಟೇ. ಓಕೆ, ಸಾಕಷ್ಟು ವಿಧಾನಗಳನ್ನ ಆರೋಗ್ಯ ಪಡೆಯೋದಕ್ಕೆ ನಮ್ಮ ಅಮ್ಮ ಮಾಡ್ಕೊಳ್ತಾ ಇದ್ದಾರೆ, ಇದನ್ನೆಲ್ಲ ಅಳವಡಿಸ್ಕೊಂಡಿದ್ದಾರೆ. ಬಟ್ ಕಲರ್ ಥೆರಪಿ ಸ್ಟಾರ್ಟ್ ಮಾಡಿಲ್ಲ. ಓಕೆ, ಥ್ಯಾಂಕ್ ಯು ಇಲ್ಲ, ಮೇಡಮ್. ನನ್ಗೆ ಆ ಅವಕಾಶನೇ ಬಂದಿಲ್ಲ. ನಾನು ರೇಖಿ ಇರೋದ್ರಿಂದ. ನಾಗಲಕ್ಷ್ಮಿ ಮೇಡಮ್ ಆ್ಯಂಡ್ ಲೋ ಮಾಡ್ಕೊಂಬಿಡಿ ಮತ್ತೆ ಮ್ಯೂಟ್ ಮಾಡ್ಕೊಂಬಿಡಿ. ಓಕೆ ಮೇಡಮ್. ನೆಕ್ಸ್ಟ್ ಮೇಡಮ್. ನಮಸ್ತೆ ಮಾಸ್ಟರ್. ಮಾತಾಡಿ ಮೇಡಮ್. ಮಾಸ್ಟರ್ಸ್ ಮೇಡಮ್, ಉಮಾದೇವಿ ಮೇಡಮ್. ಹೇಳಿ ಮೇಡಮ್. ನೀವು ಮಂಡಿ ಇನ್ನೊಂದ್ಸಲ ಮಂಡಿ ನೋವಿಂದ ನೋಡಿ ಮೇಡಮ್. ಮೂರು ಬೆರಳಿಗೆ ಹಾಕ್ಬೇಕಾ? 4 ಬೆರಳಿಗೆ? ಇಲ್ಲ, 4 ಬೆರಳಿಗೆ ಹಾಕ್ಬೇಕು. ಇದು ಬ್ಲೂ, ಅದು ಕಲರ್ ಒಂಥರ ಸ್ಕೈ ಬ್ಲೂ, ಅದು ಕೇಳಿಸ್ತಾ ಇಲ್ಲ. ಹಾಕ್ಬೇಕು.
ಸ್ಕೈ ಬ್ಲೂ ಹಾಕ್ಬೇಕಾ? ಸ್ಕೈ ಬ್ಲೂ ಅದು ಹಾಕ್ಬೇಕು, 3 ಇದಕ್ಕೆ ಹ, ಸ್ಕೈ ಬ್ಲೂ ಹಾಕ್ಬೇಕು, ಇದಕ್ಕೆ ಮಧ್ಯದ ಎಲ್ಲೋ ಜಾಯಿಂಟ್ಗೆ ಹಾಕ್ಬೇಕು, ಲಾಸ್ಟ್ ಬೆರಳಿಗೆ ಎಲ್ಲೋ ಹಾಕ್ಬೇಕು. ಎಲ್ಲ ಹಾಕಿದ್ದೀರಾ ನೀವು? ಗ್ರೀನ್ ಹಾಕಿದ್ರೆ ಕಾಣಿಸುತ್ತೆ ಅಂತ. ಅದು ಲೈಟ್ ಆಗಿದೆ, ಕಾಣಿಸ್ತಾ ಇಲ್ಲ, ಅದು ಲೈಟ್ ಆಗಿದೆ. ಮುಂದ್ಗಡೆ ಅಷ್ಟೇನಾ, ಹಿಂದ್ಗಡೆ ರೌಂಡ್ ಸುತ್ತಬೇಕಾ? ಇಲ್ಲ ಮುಂದ್ಗಡೆ ಮಾತ್ರ. ಮುಂದ್ಗಡೆ ಮಾತ್ರ. ಹ್ಮ್ ಸ್ಕೈ ಬ್ಲೂ 4 ಹಾಕಿ ಬೆರಳಿಗೆ ಹಾಕ್ಬೇಕು. ಬೇಕಾದ್ರೆ ನಿಮಗೆ ಇದು ಇದೆ, ಜೆರಾಕ್ಸ್ ಇದೆ, ಬೇಕಾದ್ರೆ ಇಲ್ಲ ಚಾಟ್ ಗೊತ್ತು, ಬಾಕ್ಸ್. ಹ್ಮ್ ನಮ್ಗ ಬ್ಲಾಕ್ ಹೇಳಿದ್ರು. ನಾನು ನಮ್ದು ಬೇ- ಕಲರ್ ಥೆರಪಿ ಒಳಗ ನಮ್ ಜೂಮ್ ಒಳಗ ಬಂದಾಗ ಬ್ಲಾಕ್ ಹೇಳಿದ್ರು ಅವ್ರು. 2 ಬೆರಳಿಗೆ, ಮಧ್ಯದ ಬೆರಳಿಗೆ ಮೇಡಮ್ ಇದು ಮೇಲ್ ಫಸ್ಟ್ ನೋಡ್ರಿ, ಜಾಯಿಂಟ್. ಬ್ಲಾಕ್ ಹಾಕಿದೀನಿ, ಬ್ಲಾಕ್ ಹಾಕ್ಬೇಕು, ಹ್ಮ್ ಮೇಲ್ಗಡೆ ಬ್ಲಾಕ್ ಹ್ಮ್ ಹಾಕ್ಬೇಕು, ಕೆಳಗಡೆ ಹ್ಮ್ ಸ್ಕೈ ಬ್ಲೂ ಹಾಕ್ಬೇಕು. ಹಾ ಹಾ ಮೇಲೆ ಇದು ನೋಡಿ, ಮೇಲೆ ಬ್ಲಾಕ್ ಇದೆ ನೋಡಿ, ಅದು ಹಾ ಹಾ ಇದ್ರಲ್ಲಿ ಹಾ. ಸರಿಯಾಗಿ ಕಾಣ್ತಾ ಇಲ್ಲ ಅಷ್ಟೇನೆ. ಇಲ್ಲಿ ಓಕೆ ಬ್ಲಾಕ್ ಓಕೆ ಫಸ್ಟ್ ಓಕೆ ಗೆ, ಆಮೇಲೆ ಸ್ಕೈ ಬ್ಲೂ ಹಾಕ್ಬೇಕು, ಲಾಸ್ಟಿಗೆ ಓಕೆ ಎಲ್ಲೋ ಹಾಕ್ಬೇಕು ಸೆಂಟ್ರಿಗೆ. ಓಕೆ ಎಸ್ ಮೇಡಮ್. ಓಕೆ ಮೇಡಮ್. ಥ್ಯಾಂಕ್ ಅಂದ್ರೆ ಯು ಮೇಡಮ್. ಝೂಮ್ ಥ್ಯಾಂಕ್ ಯು ನಲ್ಲಿ ಮೇಡಮ್. ಅಷ್ಟು ಕ್ಲಾರಿಟಿ ಅಷ್ಟು ಕಾಣೋದಿಲ್ಲ. ಕ್ಲಿಯರ್ ಆಗಿ ಕಾಣಲ್ಲ. ಹಾ, ಥ್ಯಾಂಕ್ ಯು ಮೇಡಮ್. ರಾಜು ಸರ್. ಬ್ಯಾಕ್ ಪೇನ್ ಮತ್ತು ಸೈಟಿಕ ಪೇನ್ ಇತ್ತು ಮೇಡಮ್ ನಂಗೆ ಜಾಸ್ತಿ ರೀ. ಈಗ ಒಂದ್ 2 ತಿಂಗಳದಿಂದ ನಾ ಬ್ಲ್ಯಾಕ್ ಕಲರ್ ಅನ್ನ ಹಿಂಬಗಡೆ ಇಲ್ಲಿ ಹಾಕ್ತಾ ಇದ್ದೀನಿ ಮೇಡಮ್. ಕಾಣಿಸ್ತಾ ಇದೆ ಮೇಡಮ್? ಎಸ್ ಸರ್. ಕಾಣಿಸ್ತಾ ಇದೆ. ಬ್ಲ್ಯಾಕ್ ಕಲರ್ ಅನ್ನ ಡೈಲಿ ಮಧ್ಯಾಹ್ನ ಹಾಕ್ತೀನಿ ಮೇಡಮ್, ಸಾಯಂಕಾಲ ಹಾಕ್ತೀನಿ. ವೇದಾವತಿಮ್ಮ ಮ್ಯೂಟ್ ಮಾಡ್ಕೊಂಬಿಡಿ. ಹೇಳಿ ಸರ್, ಮತ್ತೆ ಇನ್ನೊಂದ್ಸರಿ ಸ್ಟಾರ್ಟ್ ಮಾಡಿ ಸರ್. ಈ ಬ್ಯಾಕ್ ಪೇನ್ ಮತ್ತು ಸೈಟಿಕ ಪೇನ್ ಸಂಬಂಧ ಮೇಡಮ್ ಬ್ಲ್ಯಾಕ್ ಕಲರ್ ಅನ್ನ ಡೈಲಿ ಹಚ್ತಾ ಇದ್ದೀನಿ ಮೇಡಮ್. ನಾ ಇಲ್ಲಿ ಹಿಂದ್ಗಡೆಗೆ ಇಲ್ಲಿ ಬ್ಲ್ಯಾಕ್ ಕಲರ್, ಆಮೇಲೆ ಇಲ್ಲಿ 4 ಚುಕ್ಕಿಗಳನ್ನ ಇಡ್ತಾ ಇದ್ದೀನಿ ಮೇಡಮ್. ಕಾಣಿಸ್ತಾ ಇದೆ ಮೇಡಮ್? ಹಾ ಕಾಣಿಸ್ತಾ ಇದೆ, ಹೇಳಿ ಸರ್. ಆಮೇಲೆ ಸೈಟಿಕ ಪೇನ್ ಸಂಬಂಧ ಇಲ್ಲಿ ಬ್ಲ್ಯಾಕ್ ಕಲರ್ ಹಚ್ತಾ ಇದ್ದೀನಿ ಮೇಡಮ್. ಇವಾಗ ಒಂದು 70% ಎಲ್ಲ ಕಡಿಮೆ ಆಗಿದೆ ಮೇಡಮ್. ಓಕೆ ಸರ್, ಸೂಪರ್ ಸರ್. ಇದೇ ರೀತಿ ಆಮೇಲೆ ಬಣ್ಣ ಚಿಕಿತ್ಸೆ ಅಂತ ಬಂದಾಗ ನೀವೇನೆಲ್ಲ ಪ್ರಯೋಗ ಮಾಡ್ತಾ ಇದ್ದೀರಾ, ನಿಮ್ಗೆ ಅನುಕೂಲ ಆಗಿದೆ, ನೀವು ಈ ಕ್ಲಾಸ್ ನಲ್ಲಿ ಹೇಳ್ಬೇಕಾಗುತ್ತೆ ಸರ್. ಅವ್ರದ್ದು ಮ್ಯೂಟ್ ಆಯ್ತು. ಓಕೆ ಸರ್, ಥ್ಯಾಂಕ್ ಯು. ನಾಗರತ್ನ ಮೇಡಮ್. ಇನ್ನ ಇಬ್ರು ಮಾಸ್ಟರ್ಸ್ ನ ತಗೊಳ್ಳಿ ಮೇಡಮ್, ಕಾರ್ಯಕ್ರಮ ಆಮೇಲೆ ಸಂಪನ್ನ ಮಾಡೋದು. ನಾಗರತ್ನ ಮೇಡಮ್. ನಮಸ್ತೆ ಮೇಡಮ್. ಎಸ್ ಮೇಡಮ್. ನಾನ್ ಕೂಡ ತಗೊಳ್ತಿದ್ದು ಅದು ನಿದ್ದೆ ಬರದೇ ಇದ್ದಾಗ ಒಂದು, ಮತ್ತೆ ಬೆನ್ನೋವಿಗೆ ಅಂತ ಬರೀ ಒಂದು ಹೆಬ್ಬೆರಳು ಮಾತ್ರ ಬ್ಲಾಕ್ ಕಲರ್ ಹಾಕೊಂಡಿದೀನಿ. ಕಾಣಿಸ್ತಾ ಇದೀನಿ ಮೇಡಮ್? ಹಾಕೊಂಡಿದೀನಿ. ಜೊತೆಗೆ ನಾನು ಕಲರ್ ಥೆರಪಿ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದೀನಿ. ಕಲರ್ ಥೆರಪಿ ಜ್ಯೂಸ್, ಸೂಪರ್. ಅದಕ್ಕೆ 18 ವರ್ಷದ ಹುಡುಗಿರ. ಅದು ಬೀಟ್ರೂಟ್ ಜ್ಯೂಸ್. ಬ್ಯಾಕ್ ಪೇನ್ ಬರಲ್ವಲ್ಲ? ನಮ್ ಮೇಡಮ್ಗೆ ಬ್ಯಾಕ್ ಪೇನ್ ಬರಲ್ವಲ್ಲ, ಅಕಸ್ಮಾತ್ ಬಂದ್ರೆ ಅಂತ. ಒಂದ್ ಸ್ವಲ್ಪ ಇದ್ದಾಗ, ಜೊತೆಗೆ ನಿಮ್ಗೆ ಯಾವ ತರ ನೋಡಿ, ನಾನು ಕಲರ್ ಜ್ಯೂಸ್ ಮಾಡ್ತಾ ಇದ್ದೀನಿ, ಬೀಟ್ರೂಟ್ ಜ್ಯೂಸ್. ಬ್ಯಾಕ್ ಪೇನ್ಗೆ ಬ್ಲಾಕ್ ಕಲರ್ ಅಂದ್ರೆ ಎಲ್ಲ ಬ್ಲಾಕ್ ಕಲರ್. ಸ್ವಲ್ಪ ತಲೆನೋವು, ರೆಡ್ ಆಯ್ತಲ್ಲ, ಹೆಡ್ಡೇಕ್ ಇತ್ತಲ್ಲ, ಅದಕ್ಕೆ ಅಂತ ಕೈಗೆ ಹಾಕೊಂಡಿದ್ದೆ. ಈ ಜೊತೆಗೆ ನಂದು ಜೀರ್ಣಕ್ರಿಯೆಗೆ ಮತ್ತೆ ಬೀಟ್ರೂಟ್ ರಕ್ತ ವೃದ್ಧಿಗೆ ಅಂತ ಬೀಟ್ರೂಟ್ ಇರುತ್ತಲ್ಲ, ಅದನ್ನ ಮಾಡ್ಕೊಳ್ತೀವಿ ಅಂತ ಬೀಟ್ರೂಟ್ ಮಾಡ್ತಾ ಇದೀನಿ. ಅದಕ್ಕೆ ಏನ್ ಹಾಕಿದೀರಮ್ಮ ಬೀಟ್ರೂಟ್ ಜ್ಯೂಸ್ಗೆ? ಬೀಟ್ರೂಟ್ ಅಷ್ಟೇ, ಬೀಟ್ರೂಟ್ ನ ಸಣ್ಣಕ್ಕೆ ತೊಳೆದ್ಬಿಟ್ಟು ಚೆನ್ನಾಗಿ ಹೆಚ್ಚಿಬಿಟ್ಟು ಸಣ್ಣಕ್ಕೆ ಅದು ಮಿಕ್ಸಿಗೆ ಹಾಕೋದು, ಶೋಧಿಸ್ಕೊಂಡು ಕುಡಿಯೋದು. ಅದ್ರಲ್ಲಿ ಸಿಹಿ ಅಂಶ ಜಾಸ್ತಿ ಇರುತ್ತೆ, ಅದಕ್ಕೆ ಏನು ಹಾಕೋದ್ ಬೇಡ. ಓಕೆ ಮಾ, ನೀವು ಆಯ್ತು ತೋರ್ಸಿ. ನೀವ್ ಈಗ ತೋರಿಸ್ತಾ ಇದ್ದೀರಾ, ರೆಡಿ ಇಟ್ಕೊಂಡಿರ್ಬೇಕು ನೀವು. ನೋಡಿ ಸೇವನೆ ಮಾಡಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಸಮಿತಿಂ ಕುರುಹು, ಪಾನಕಂ ಕುರುಹು, ಪಾನಕಂ ಸೇವನಂ ಕುರುಹು. ಸೂಪರ್ ಮೇಡಮ್, ಥ್ಯಾಂಕ್ ಯು. ನಾವು ಕೂಡ ಇದೇ ರೀತಿ ಮಾಡ್ಕೊಳ್ತೀವಿ. ನೀವು ಮ್ಯೂಟ್ ಮಾಡ್ಕೊಂಬಿಡಿ. ಶಶಿಕಲಾ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ನಾನು ಬ್ಯಾಕ್ ಪೇನಿಗೆ ಇಲ್ಲಿ ಬ್ಲ್ಯಾಕ್ ಹಾಕ್ತೇನೆ. ಈ 2 ಬೆರಳುಗಳ ಮಧ್ಯದಲ್ಲಿ ಫುಲ್ ಕೆಳಗಡೆವರೆಗೂ ಬ್ಯಾಕ್ ಹಾಕೋದ್ರಿಂದ, ಬ್ಲ್ಯಾಕ್ ಕಲರ್ ಹಾಕೋದ್ರಿಂದ ನನ್ಗೆ ಬ್ಯಾಕ್ ಪೇನ್ ಕಡಿಮೆ ಆಗಿದೆ. ಅದು ಒಂದು. ಎರಡನೇದು, ಯೂರಿನರಿ ಪ್ರಾಬ್ಲಮ್ ಏನಿರುತ್ತೆ, ಮೆನ್ಸ್ಟ್ರಿಯಲ್ ಪ್ರಾಬ್ಲಮ್, ಯೂರಿನರಿ ಪ್ರಾಬ್ಲಮ್ ಏನಿದ್ರು ಈ 2 ಮಧ್ಯದ, ಈ 2 ಕಾಲುಗಳು ಅಂತ ಹೇಳ್ತೀವಿ, ಇದೆರಡನ್ನ ಕೈಗಳು ಅಂತ ಹೇಳ್ತೀವಿ. ಈ 2 ಕಾಲುಗಳ ಮಧ್ಯದಲ್ಲಿ ಇಲ್ಲಿ ನಮ್ಮ ಯೂರಿನರಿ ಇದೆಲ್ಲ ಬರೋದು, ಯೂರಿನರಿ ಬ್ಲಾಡರ್ ಇದೆಲ್ಲ ಬರೋದು ಇಲ್ಲಿ. ಸೊ ಇಲ್ಲಿ
ನಾವು ಗ್ರೀನ್ ಕಲರ್ ಹಚ್ಚೋದ್ರಿಂದ, ಈ ಜಾಯಿಂಟ್ ಅಲ್ಲಿ ಗ್ರೀನ್ ಕಲರ್ ಹಚ್ಚೋದ್ರಿಂದ ನಮ್ದು ಯೂರಿನರಿ ಪ್ರಾಬ್ಲಮ್ಸ್, ಇದು ಮೆನ್ಸ್ಟ್ರಿಯಲ್ ಪ್ರಾಬ್ಲಮ್ಸ್, ಅವಕ್ಕೆಲ್ಲ ತುಂಬಾ ಒಳ್ಳೇದು ಈ 2 ಬೆರಳುಗಳ ಮಧ್ಯದಲ್ಲಿ ಗ್ರೀನ್ ಕಲರ್ ಹಾಕೋದ್ರಿಂದ. ಅದು ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಇನ್ನ 3ನೇದು ನಮ್ದು ಮೆಮೊರಿ ಪ್ರಾಬ್ಲಮ್ ಇದ್ರೆ, ಮೆಮೊರಿನ ನೀವು ಮರ್ತು ಹೋಗುತ್ತೆ ಅಂತಾರಲ್ಲ, ಈ ಹೆಬ್ಬೆರಳು, ಎಡಗೈನ ಹೆಬ್ಬೆರಳಲ್ಲಿ ಈ ಭಾಗದಲ್ಲಿ ಅಂದ್ರೆ ಈ ಗೆಣ್ಣಿನ ಮೇಲ್ಭಾಗದಲ್ಲಿ ಆರೆಂಜ್ ಕಲರ್ ಹಾಕ್ತಾ ಬಂದ್ರೆ ಅದು ಮೆಮೊರಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಯೋಗದಲ್ಲಿ ಗಣಪತಿ ನಮಸ್ಕಾರ ಅಂತ ಹೇಳ್ತೀವಲ್ಲ, ಗಣಪತಿ ನಮಸ್ಕಾರ ಮಾಡೋದ್ರಿಂದ ನಮ್ಮ ಬ್ರೈನ್ಗೆ ಹೆಚ್ಚೆಚ್ಚು ಬ್ಲಡ್ ಸರ್ಕ್ಯುಲೇಷನ್ ಅಥವಾ ಆಕ್ಸಿಜನ್ ಸಪ್ಲೈ ಆಗೋದ್ರಿಂದ ನಮ್ಮ ಮೆಮೊರಿ ಪ್ರಾಬ್ಲಮ್ ಕಡಿಮೆ ಆಗತ್ತೆ, ಮೆಮೊರಿ ಇಂಪ್ರೂವ್ ಆಗತ್ತೆ ಅಂತ ಹೇಳ್ತೀವಿ. ಧನ್ಯವಾದಗಳು. ಸೂಪರ್ ಮೇಡಮ್. ಮೇಡಮ್ ಲಾಸ್ಟ್ ಒಬ್ರಿದ್ದಾರೆ, ಸುಭದ್ರಾ ಮೇಡಮ್ ಕೊಡ್ಲಾ? ಇರಿ, ನಮ್ಮ ಶಶಿಕಲಾ ಮೇಡಮ್ಗೆ ಏನೋ ಹೇಳ್ತಾ ಇದ್ದೆ. ಹೇಳಿ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಥೆರಪಿ ಬಗ್ಗೆ ನಮಗೆ ಮಾಹಿತಿ ಕೊಟ್ರಿ. ಸ್ಟಾರ್ಟಿಂಗ್ ಮೊದಲಿಗೆ ನೀವು ಹ್ಯಾಂಡ್ ರೈಸ್ ಮಾಡಿ ಮಾತಾಡ್ಬಿಡಿ ಮೇಡಮ್ ಇನ್ಮೇಲೆ. ಆಯ್ತು ಮೇಡಮ್, ನಾನು ಕಿಚನ್ ಅಲ್ಲಿ ಇದ್ದೆ. ನಾನು ಕಿಚನ್ ಅಲ್ಲಿ ಇದ್ದೀನಿ ಮೇಡಮ್. ಅಂದ್ರೆ ಕಲರ್ ಗಿಲರ್ ಎಲ್ಲ ಹೊಂದಿಸ್ಕೊಂಡು ರೆಡಿ ಆಗ್ಬೇಕಲ್ಲ, ಹಂಗಾಗಿ ನಾನು ಗ್ರೂಪ್ ನಲ್ಲಿ ಹಾಕ್ಬಿಡ್ತೀನಿ. ಯಾಕೆಂದ್ರೆ ಇಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಿರ್ತಿರುತ್ತೆ ಮೇಡಮ್, ಸ್ವಲ್ಪ ಲೇಟ್ ಎಲ್ಲ ಆಗ್ತಾ ಇರುತ್ತೆ. ಮಾಸ್ಟರ್ಸ್ ಸುಮಾರು ತಡ ಆದಾಗ ಅಷ್ಟರಲ್ಲಿ ರೆಡಿ ಇರ್ಬೇಕಾಗುತ್ತೆ. ಓಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಸುಭದ್ರಾ ಮೇಡಮ್ ಲಾಸ್ಟ್. ನಮಸ್ತೆ ಮೇಡಮ್. ನಮಸ್ತೆ ಅಶ್ವಿನಿ ಮೇಡಮ್. ತೋರಿಸಬಹುದು. ವಿಡಿಯೋ ಆನ್ ಮಾಡಿ. ಅಶ್ವಿನಿ ಮೇಡಮ್. ಮೇಡಮ್ ನಮಸ್ತೆ ಉಮಾದೇವಿ ಮೇಡಮ್. ಮೇಡಮ್ ವಿಡಿಯೋ ಆನ್ ಮಾಡಿ. ಮಾಡಿದ್ದೀನಿ. ನಾನು ಕಲರ್ ಥೆರಪಿ ಮಾಡ್ತಿಲ್ಲ. ಸುಭದ್ರಾ ಮೇಡಮ್, ನಿಮ್ ಕಡೆಯಿಂದ ಆಗಾಗ ನೆಟ್ವರ್ಕ್ ಇಶ್ಯೂ ಇರುತ್ತೆ. ನೀವು ಅದೊಂದು ಗಮನಿಸ್ಕೋಬೇಕು. ನೀವು ಮಾತಾಡ್ಬೇಕು ಅಂತ ದಿನ ಬರ್ತೀರಾ, ಬಟ್ ಅದ್ರ ನೆಟ್ವರ್ಕ್ ಇಶ್ಯೂ ಇರುತ್ತೆ, ಅದು ನೋಡ್ಕೊಳ್ಳಿ ಮೇಡಮ್. ಇಲ್ಲ ಮೇಡಮ್, ಫೋನ್ ಇಂದ ಮಾಡಿದಾಗ ಹಂಗಾಗುತ್ತೆ, ಟ್ಯಾಬ್ ಇಂದ ಮಾಡಿದಾಗ ವಿಡಿಯೋ ಆನ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ನಾನು ಯಾವ್ದು ಕಲರ್ ಥೆರಪಿ ಮಾಡ್ತಿಲ್ಲ. ಈಗ ರೇಖಿ ಮಾಡ್ಕೊಳ್ತಾ ಇದೀನಿ ಸ್ವಲ್ಪ, ಅದರಿಂದ ತೋಳ್ ನೋವು ಕಡಿಮೆ ಆಗಿದೆ. ಕಲರ್ ಥೆರಪಿಯಲ್ಲಿ ತೋಳ್ ನೋವಿಗೆ ಏನ್ ಮಾಡ್ಬೇಕು ಅಂತ ಕೇಳಕ್ಕೆ ಒಂದು ಕ್ವಶನ್ ನಮ್ದು, ಅದಕ್ಕೆ ಮಾಡಿದೆ. ತೋಳು ಆರ್ಮ್ ಪೇನ್ಗೆ ಯಾವ ಕಲರ್ ಥೆರಪಿ ಅಂತ ಕೇಳ್ತಾ ಇದ್ದಾರೆ ಮಾಸ್ಟರ್ಸ್. ಇದಕ್ಕೆ ಯಾರಿಗ ಉತ್ತರ ಗೊತ್ತಿದೆ ಅವ್ರ ಹ್ಯಾಂಡ್ ರೈಸ್ ಮಾಡಬಹುದು. ಇಲ್ಲ ಅಂತಂದ್ರೆ ಮಾಹಿತಿ ತಿಳ್ಕೊಂಡು ನಿಮಗೆ ನಾಳೆಗೆ ಅದನ್ನ ಹೇಳ್ಬೋದಾ? ಆಯ್ತು ಮೇಡಮ್. ಮೇಡಮ್ ನನ್ನ ಹತ್ರ ಜೆರಾಕ್ಸ್ ಇದೆ, ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಆಯ್ತು, ಜೆರಾಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಚೆಕ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಮೇಡಮ್. ಸಂತೋಷ ಮೇಡಮ್, ಧನ್ಯವಾದ ಮೇಡಮ್. ಓಕೆ ಮೇಡಮ್. ಇದು ಮತ್ತೆ ಮೇಡಮ್ ಚಿಕಿತ್ಸೆ ಮೇಡಮ್ ಒಂದ್ ನಿಮಿಷ, ಇವರು ಹಾಡು ಚೆನ್ನಾಗಿ ಹೇಳ್ತಾರೆ ಸುಭದ್ರಾ ಮೇಡಮ್. ಶನಿವಾರ ಅವಕಾಶ ಅಲ್ಲ, ಪ್ರಾರ್ಥನೆ ಚೆನ್ನಾಗಿ ಹೇಳ್ತಾರ ಅವ್ರು, ಅಂದೆ ಪ್ರಾರ್ಥನೆ. ಅದೇ ಮೇಡಮ್, ಶನಿವಾರ ಬೆಳಿಗ್ಗೆ ಪ್ರೋಗ್ರಾಮ್ಗೆ ಹೇಳ್ತಿರೋದ್ ನಾನು. ನೆಕ್ಸ್ಟ್ ವೀಕ್ ಅಲ್ಲಿ ಇಟ್ಕೊಡೋಣ ಮೇಡಮ್, ಮಾತಾಡ್ಬಿಟ್ಟು. ಫೋನ್ ನಂಬರ್ ಇದೆ. ಓಕೆ ಮೇಡಮ್, ಪ್ರಶ್ನೋತ್ತರ ಎಲ್ಲ ಮುಗ್ದಿದೆ. ಧನ್ಯವಾದಗಳು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕಾಗಿ. ಅಶ್ವಿನಿ ಮೇಡಮ್ ಧನ್ಯವಾದಗಳು, ಉಮಾ ಮೇಡಮ್ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಮೇಡಮ್ ಸುಭದ್ರಾ ಮೇಡಮ್ ನಿಮಗೆ ಈಗಲೇ ಆನ್ಸರ್ ಕೊಡ್ತಾರೆ. ಶಶಿಕಲಾ ಮೇಡಮ್ ಬಂದಿದ್ದಾರೆ ನೋಡಿ. ಆಯ್ತು, ಅನ್ಮ್ಯೂಟ್ ಮಾಡಿ. ಏನು ಶೋಲ್ಡರ್ ಪೇನ್ ಮೇಡಮ್? ತೋಳು ಪೇನ್. ಶೋಲ್ಡರ್ ಪೇನ್ ಸ್ವಲ್ಪ ಗಟ್ಟಿಯಾಗಿರುತ್ತೆ ಮೇಡಮ್ ತೋಳು. ಅದೇ ಫ್ರೋಜನ್ ಶೋಲ್ಡರ್ ಅಂತ ಹೇಳ್ತಾರೆ. ಫ್ರೋಜನ್ ಶೋಲ್ಡರ್. ಫ್ರೋಜನ್ ಶೋಲ್ಡರ್ಗೆ ಈ ಬೆರಳುಗಳ ಯಾವ್ದು ಕೈಯಿಂದ ಇದು ಕೈ ಅಂದ್ರೆ ಇದು, ಈ ಜಾಯಿಂಟ್ ಗಳಿಗೆ ಲೈಟ್ ಬ್ಲೂ ಕಲರ್ ಹಾಕೋದ್ರಿಂದ, ಈ ಜಾಯಿಂಟ್ ಏನಿದೆ ಈ ಜಾಯಿಂಟ್ ಗೆ ಲೈಟ್ ಬ್ಲೂ ಕಲರ್ ಹಾಕೋದ್ರಿಂದ ನಿಮ್ಗೆ ಅದು ಪೇನ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಮೇಡಮ್. ಈ 2 ಬೆರಳುಗಳು, ತೋರು ಬೆರಳು, ಕಿರು ಬೆರಳು, ಕೈಗಳು, ಆ ಶೋಲ್ಡರ್ ಜಾಯಿಂಟ್ ಗೆ ಅಂದ್ರೆ ಈ ತುದಿ ಏನಿರುತ್ತೆ ಇದು ರಿಸ್ಟ್ ಜಾಯಿಂಟ್, ಈ ಫಸ್ಟ್ ಜಾಯಿಂಟ್. ಎರಡನೇದು ಈ ಎಲ್ಬೋ ಜಾಯಿಂಟ್.
ಇದ ಕಡೆಯದಿದೆಯಲ್ಲ ಹಾ. ಈ ಜಾಯಿಂಟ್ ನ ನಾವು ಶೋಲ್ಡರ್ ಜಾಯಿಂಟ್ ಗುಡ. ಅಂತ ಹೇಳ್ತೀವಿ. ಈ ಶೋಲ್ಡರ್ ಜಾಯಿಂಟ್ ಗೆ ಲೈಟ್ ಬ್ಲೂ ಕಲರ್ ಹಾಕೋದ್ರಿಂದ ಅದು ಸ್ವಲ್ಪ ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ ಮೇಡಮ್. ಅದನ್ನ ಮಾಡಿ ನೋಡಿ ಮೇಡಮ್. ಧನ್ಯವಾದಗಳು ಮೇಡಮ್, ತಿಳಿಸ್ಕೊಟ್ಟಿರಿ. ಧನ್ಯವಾದಗಳು ಮೇಡಮ್, ತಿಳಿಸ್ಕೊಟ್ಟಿರಿ. ಮತ್ತೆ ಇನ್ನೊಂದು, ಈ ಇದ್ರಲ್ಲಿ ಎಡಗೈನ ಎಲ್ಲ ಬೆರಳ ತುದಿಗೆ ಬ್ಲಾಕ್ ಹಾಕೋದ್ರಿಂದ ನಮ್ಮ ಬ್ರೈನ್ ಆಕ್ಟಿವೇಶನ್ ಚೆನ್ನಾಗಾಗುತ್ತೆ. ಎಲ್ಲರಿಗೂ ಬ್ರೈನ್ ಅಂತೂ ಆಕ್ಟಿವ್ ಆಗಿರ್ಬೇಕಲ್ಲ. ಬ್ಲಾಕ್ ಹಾ, ಡಾಟ್ ಗಳನ್ನ ಹೌದು. ಹಾಕೋದ್ರಿಂದ ಎಲ್ಲ ಬೆರಳು ತುದಿಗೆ ಬ್ಲಾಕ್ ಹಾಕೋದ್ರಿಂದ ಆಕ್ಟಿವ್ ಆಗುತ್ತೆ ಬ್ರೈನ್ ಆಕ್ಟಿವೇಶನ್ ಗೆ. ಆಮೇಲೆ ಪ್ರತಿದಿನ ಈ ಹಾಕಿನಿ ಮುದ್ರೆ ಹೇಳ್ತಾರಲ್ಲ, ಇದು ಬೆರಳುಗಳನ್ನ ಮಾಡ್ತೀನಿ. ತುದಿಗಳನ್ನ ಪ್ರೆಸ್ ಮಾಡೋದ್ರಿಂದನೂ ನಮ್ಮ ಬ್ರೈನ್ ಆಕ್ಟಿವೇಶನ್ ಚೆನ್ನಾಗಾಗತ್ತೆ. ಅದೇ ಥ್ಯಾಂಕ್ ಯು ಇದು ಧನ್ಯವಾದ. ಮಾಡ್ತೀನಿ, ಹಾಕಿನಿ Thank you. ಮಾಡ್ತೀನಿ. ಸಂತೋಷ ಹಾ, madam. ಹಾಕಿನಿ ಇದ್ರಲ್ಲಿ ಧನ್ಯವಾದಗಳು. ಹೇಳ್ತಾರಲ್ಲ, ಬ್ರಹ್ಮಮುಹೂರ್ತ ಧ್ಯಾನದಲ್ಲಿ ಮಾಡ್ತೀನಿ. ಹೇಳ್ತಾರಲ್ಲ ಹಾಕಿನಿ ಮುದ್ರೆ. ಹೌದು madam, ಆಮೇಲೆ ಮಾಡ್ತೀನಿ. ಇದಕ್ಕೆ ಯೋಗ ಏನ್ ಮಾಡ್ಬೇಕು ಅಂದ್ರೆ ಮೇಡಮ್, ಹಿಂಗ್ ನೋಡಿ ಇಲ್ಲಿ ಇರ್ತಿರಲ್ಲ, ಈಗ ನಮ್ ಗೋಡೆಗೆ ನಾವ್ ಇಟ್ಕೋಬೇಕು. ಎಷ್ಟು 1 ಅಡಿ ದೂರದಲ್ಲಿ ನಿಂತ್ಕೋಬೇಕು. ಗೋಡೆಗೆ ಕೈ ಇಟ್ಕೊಂಡು ಹಿಂಗ್ ಬಗ್ಗಿ ಮೇಡಮ್, ಇಲ್ಲಿ ಆಂಪಿಟ್ ಓಪನ್ ಆಗುತ್ತೆ. ಹಾ. ಹೀಗೆ ಎಷ್ಟು ಸಾಧ್ಯ ಅಷ್ಟು ಇದ್ ಮಾಡಿ ಮುಂದಕ್ಕೆ ಹೋಗಕ್ ಟ್ರೈ ಮಾಡಿ. ಅವಾಗ ಇಲ್ಲಿ ಓಪನ್ ಆಗತ್ತೆ. ಅದು ಒಂದು. ಎರಡನೇದು, ಕಿಟಕಿ ರಾಡ್ಗಳನ್ನ ಹಿಂಗ್ ಹಿಡ್ಕೊಂಡು ಮೇಡಮ್, ಹಿಂಗ್ ಹಿಡ್ಕೊಂಡ್ಬಿಟ್ಟು ಕೆಳಗಡೆ ಕೂತ್ಕೊಳಕ್ ಎಷ್ಟು ಸಾಧ್ಯವಷ್ಟು ಕೂತ್ಕೊಳಕ್ ಟ್ರೈ ಮಾಡಿ. ಇಲ್ಲಿ ಓಪನ್ ಆಗತ್ತೆ. ಅದು ಒಂದು ಉಪಯೋಗ ಆಗತ್ತೆ ಮೇಡಮ್. ಅದ್ ಮಾಡಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಅವಕಾಶಕ್ಕಾಗಿ ಧನ್ಯವಾದಗಳು. ಓಕೆ ಮೇಡಮ್, ಥ್ಯಾಂಕ್ ಯು. ಸಮಯ ಆಯ್ತು. ಕೊನೆ ಪ್ರಶ್ನೆ ಮಂಜುನಾಥ್ ಸರ್. ಮಂಜುನಾಥ್ ಸರ್ ಮಾತಾಡಿ. ಮಂಜುನಾಥ್ ಸರ್. ಎಲ್ಲ ಬಂಧುಗಳಿಗೂ ಆತ್ಮಪೂರ್ವಕ ನಮನಗಳು. ನಾನು ವಿಡಿಯೋ ಆನ್ ಅಭಿಪ್ರಾಯ ಮಾಡ್ಕೊಳ್ಳಿ ಹಂಚಿಕೆ ಸರ್. ಏನು ಇಲ್ಲ. ಸರ್ ವಿಡಿಯೋ ಆನ್ ಪ್ರಶ್ನೆ. ಮಾಡ್ಕೊಳ್ಳಿ. ಹಾ ಮೇಡಮ್, ನನ್ನ ಅಭಿಪ್ರಾಯ ಹಂಚಿಕೆ ಇವತ್ತೇನು ಕೂಡ ಇಲ್ಲ. ಶೈಲಜಾ ಮೇಡಮ್ ಅವರು ಕಲರ್ ಥೆರಪಿ ಬಗ್ಗೆ ಹೇಳ್ತಾ ಇದ್ರು. ಮೇಡಮ್, ನನ್ನದೊಂದು ಪ್ರಶ್ನೆ. ಬೆಳಗ್ಗೆ ಹೊತ್ತು ಒಂದೊಂದು ದಿನ ಅತಿಯಾದ ನಿದ್ರೆ ಆಗ್ತಾ ಇರ್ತದೆ. ರಾತ್ರಿ ಎಷ್ಟು ನಿದ್ದೆ ಮಾಡಿದ್ರು ಕೂಡ ಬೆಳಗ್ಗೆ ಮಧ್ಯಾಹ್ನದ ಸಮಯದಲ್ಲಿ ಒಂದು 11 ಗಂಟೆ ಮೇಲೆ ಒಮ್ಮೆ ಅತಿಯಾದ ನಿದ್ರೆ ಮತ್ತೆ ಮೈ ಕೈ ನೋವು, ದೈಹಿಕವಾದ ಆಯಾಸ, ಅನಾಸಕ್ತಿಯ ಸಮಸ್ಯೆ ಕಾಡ್ತಾ ಇರ್ತದೆ. ಇದಕ್ಕೆ ನಿದ್ರೆಗಳಲ್ಲಿ ಇಲ್ಲವೇ ಕಲರ್ ಥೆರಪಿಯಲ್ಲಿ ಏನಾದ್ರೂ ಒಂದು ಪರಿಹಾರ ಇದೆಯಾ ಶೈಲಜಾ ಮೇಡಮ್? ಶಶಿಕಲಾ ಮೇಡಮ್, ಅತಿಯಾದ ನಿದ್ರೆ, ಶಶಿಕಲಾ ಮೇಡಮ್, ನಿರಾಸಕ್ತಿ. ಶಶಿಕಲಾ ಮೇಡಮ್, ಒಂದ್ ನಿಮಿಷ ಇರಿ. ಅವ್ರ ಹ್ಯಾಂಡ್ ರೈಸ್ ಮಾಡಿಲ್ಲ ಅವರು. ನಿಮ್ ಪ್ರಶ್ನೆಗೆ ಯಾರ ಪ್ರಶ್ನೆ ಸರ್ ಇದು? ಅವರು ಶೈಲಜಾ ಅಂತಿದ್ದಾರೆ. ನಂದೇ. ಶೈಲಜಾ ಅಲ್ಲ, ಶಶಿಕಲಾ ಅಂದೆ. ಓಕೆ, ಯಾರಾದ್ರೂ ಇದಕ್ಕೆ ಶಶಿಕಲಾ ಮೇಡಮ್, ಪ್ರಶ್ನೆಗೆ ಉತ್ತರ ಹಾ, ಕೊಡ್ಬೋದು? ಶಶಿಕಲಾ ಮೇಡಮ್. ಇಲ್ಲ ಅಂದ್ರೆ ಸರ್, ನಾಳೆ ಗುರೂಜಿ ಬರ್ತಾರೆ, ಅಲ್ಲಿ ಪ್ರಶ್ನೆ ಹಾ, ಕೇಳ್ಬೋದು ಹಾ, ಕೊನೆಯಲ್ಲಿ. ಸರಿ. ಹೌದು ಸರ್, ಗುರುಜಿ ಕೇಳಿ ಹೇಳ್ತಾರ ಅವ್ರು. ಯಾಕೆಂದ್ರೆ ಖಂಡಿತ ಇವತ್ತು ಮೇಡಮ್. ಕಲರ್ ಥೆರಪಿ ಇತ್ತಲ್ವಾ, ಅದಕ್ಕೆ ಸಂಬಂಧಪಟ್ಟಂಗೆ ಮಾಸ್ಟರ್ಸೇ ಕೊಡ್ತಾ ಇದ್ದಾರೆ. ನಾಳೆ ಗುರೂಜಿ ಇರ್ತಾರೆ, ಅದು ಸೂಕ್ತ ಅಂತ ಭಾವಿಸ್ತೀನಿ ಸರ್. ಓಕೆ, ಖಂಡಿತ ಮೇಡಮ್. ಕಲರ್ ಥೆರಪಿ ಉತ್ತಮವಾದ ಮಾಹಿತಿ ಹಂಚಿಕೆ ಆಗ್ತಾ ಇದೆ. ಬಹಳ ಸಮಸ್ಯೆಗಳಿಗೆ ಕಲರ್ ಥೆರಪಿ ಮುಖಾಂತರವಾಗಿ ತಾವು ಪರಿಹಾರವನ್ನ ಕೊಡ್ತಾ ಇದ್ದೀರಿ. ಹಾಗಾಗಿ ಅವಕಾಶಕ್ಕಾಗಿ ಧನ್ಯವಾದಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದಗಳು. ಅಂದ್ರೆ Thank ಸರ್, you, ನಿಮ್ sir. ಪ್ರಶ್ನೆ ಕೇಳಿದ್ದು ತುಂಬಾ ನಿದ್ರೆ ಅಂತ ಹೇಳ್ತಾ ಇದ್ದೀರಾ? ಮೇಡಮ್, ಅತಿಯಾದ ನಿದ್ರೆ, ಬೆಳಗ್ಗೆ ಹೊತ್ತು ಹ್ಮ್. ಸಾಮಾನ್ಯವಾಗಿ ನಿದ್ರೆ ಬರಬಾರ್ದು. ಆಮೇಲೆ ದೈಹಿಕವಾಗಿ ಉತ್ಸಾಹ ಇರಬೇಕು ಯಾವಾಗ್ಲೂ ಕೂಡ ನಮಗೆ. ಆದ್ರೆ ಅನಾಸಕ್ತಿ ಮತ್ತೆ ದೈಹಿಕವಾಗಿ ಮೈಕೈ ನೋವು ಈ ತರದ್ದು ಒಂದಷ್ಟು ಸಮಸ್ಯೆಗಳು ಆಗಾಗ ಕಾಡ್ತಾ ಇರ್ತದೆ. ಇದಕ್ಕೆ ನಾವು ಅತಿಯಾಗಿ ಮಾತ್ರೆ ಸೇವನೆಯನ್ನ ಮಾಡ್ತಾ ಹೋದ್ರೆ ಏನು ಅಷ್ಟೊಂದು ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ಅಲ್ಲ ಧ್ಯಾನಿಗಳಾಗಿ ನಮ್ಗೆ. ಹಾಗಾಗಿ ಅಧ್ಯಾತ್ಮದಲ್ಲಿ ಮತ್ತೆ ಈ ತರದ ಕಲರ್ ಥೆರಪಿ, ಮುದ್ರೆ ಇವುಗಳ ಮುಖಾಂತರವಾಗಿ ಪರಿಹಾರವನ್ನ ಪಡ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಆಶಯ. ಹಾಗಾಗಿ ನನ್ನ ಪ್ರಶ್ನೆ ತಮಗೆ ಕೇಳಿದೆ. ಖಂಡಿತ ಮೇಡಮ್, ಗುರೂಜಿಯವರಿಂದ ಅದಕ್ಕೆ ಪರಿಹಾರವನ್ನ ಪಡ್ಕೊಳ್ಳೋಣ. ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಎಸ್ ಸರ್, ನಾಳೆಗೆ ನಿಮ್ಗೆ 100% ಉತ್ತರ ಸಿಗುತ್ತೆ. ಏನು ಅಂತಂದ್ರೆ, ಈಗ ಬಾಡಿ ಕ್ಲಾಕ್ ಅಂತ ಮೊನ್ನೆ ಗುರೂಜಿ ಕ್ಲಾಸ್ ಕೊಟ್ಟಿದ್ದಾರೆ ನೋಡಿ, ಅದ್ರಂತೆ
ಹಾ ಮೇಡಮ್. ಪ್ರತಿಯೊಂದು ಸಹ ನಾವು ಮಲ್ಕೊಳ್ಳೋದು, ನಾವ್ ಏನ್ ತಿಂತೀವಿ, ಯಾವ ಪ್ರಮಾಣ, ಅದೆಲ್ಲ ಆಡ್ ಆಗುತ್ತೆ. ಇದು ಸರಿಯಾದ ಕ್ರಮದಲ್ಲಿ ನಡೀತಾ ಹೋದ್ರೆ ಎಲ್ಲ ಕರೆಕ್ಟ್ ಆಗಿರುತ್ತೆ. ಈಗ ನೀವೇನ್ ಹೇಳಿದ್ರಿ, ನಿದ್ರೆ ಜಾಸ್ತಿ, ನಿದ್ರೆ ನಿದ್ರೆ ಅಂತ ಏನ್ ಹೇಳ್ತೀರಾ, ಇದೆಲ್ಲಾನು ಕಾರಣ ಆಗುತ್ತೆ ಸರ್. ಓಕೆ ಮೇಡಮ್, ಕಾರ್ಯಕ್ರಮ ಸಂಪನ್ನ ಮಾಡಿ. ಹಾ, ಓಕೆ ಮೇಡಮ್. ಒಂದು ಹಾಸ್ಯ ಪ್ರಸಂಗ ಹೇಳ್ತೀನಿ. ಒಬ್ಬ ಮಾಸ್ಟ್ರು ಸ್ಟೂಡೆಂಟ್ ಕೇಳಿದ್ರಂತೆ, ತಿಮ್ಮ ಅಂತ ಒಬ್ಬ ಸ್ಟೂಡೆಂಟ್ ಇದ್ದಂತೆ. ಆ ತಿಮ್ಮನ್ ಕೇಳಿದ್ರಂತೆ, ನಿನ್ನೆ ಮೊನ್ನೆ ಯಾಕೋ ಸ್ಕೂಲಿಗೆ ಬಂದಿರ್ಲಿಲ್ಲ ಅಂತ ಕೇಳಿದ್ರಂತೆ. ಅದಕ್ಕೆ ಅವನು, ಸರ್ ಮೊನ್ನೆ ನಮ್ಮ ಮನೇಲಿ ಚಡ್ಡಿ ಒಗೆದು ಒಣಗಾಕಿದ್ರು, ಅದಕ್ಕೆ ಬರಕ್ ಆಗ್ಲಿಲ್ಲ ಅಂತ. ಸರಿ, ನಿನ್ನೆ ಯಾಕೆ ಬರ್ಲಿಲ್ಲ ಅಂದ್ರಂತೆ. ಸರ್, ನಿನ್ನೆ ಬರ್ತಾ ಇದ್ದೆ, ನಿಮ್ಮನೆ ಮುಂದೆ ನಿಮ್ ಚಡ್ಡಿ ಒಣಗಾಕಿದ್ರು, ಅದಕ್ಕೆ ನೀವು ಬಂದಿಲ್ಲ ಅನ್ಕೊಂಡು ನಾವು ಬರ್ಲಿಲ್ಲ ಅಂದ್ರಂತೆ. ಅರ್ಥ ಆಯ್ತಾ? ಸೂಪರ್. ಯಾಕೋ ವೇದವತಿ ಸೀರಿಯಸ್ ಆಗ್ಬಿಟ್ಟಿದ್ದಾರೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಯಾಕೋ. ಸೂಪರ್ ಸರಿ ಮೇಡಮ್. ಮೇಡಮ್. ಸರಿ ಮೇಡಮ್. ಮೇಡಮ್, ಇದು ನಂದು 2 ಸರಿನೂ ಮ್ಯೂಟ್ ಆಗ್ಬಿಟ್ಟಿತ್ತು, ಆನೇ ಆಗ್ಲಿಲ್ಲ. ಅದಕ್ಕೆ ನನಗೆ ಅಲ್ಲಿ ಅವಕಾಶ ಆಗ್ಲಿಲ್ಲ ಮಾತಾಡಕ್. ನನ್ಗೆ ಓಕೆ, ನಿಮ್ದು ನಾನೇ network ಮಾಡ್ಕೊಂತೀನಿ, ನಾನೇ ಮ್ಯೂಟ್ ಮಾಡ್ಕೊಂಡು ನಾನೇ ಆನ್ ಮಾಡ್ಕೊಂತೀನಿ. ನೀವು ಮಾಡಿ ಬಿಟ್ಬಿಟ್ರೆ ಅಂದ್ರೆ ಅವಾಗ ನನಗೆ ಮಾತಾಡಕ್ ಅವಕಾಶ ಆಗಲ್ಲ ಅವಾಗ. ಪರವಾಗಿಲ್ಲ, ನಾನು ಅದೆಲ್ಲ ಅಬ್ಸರ್ವ್ ಮಾಡ್ಕೋತೀನಿ. ಓಕೆ, ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಓಕೆ ಆಲ್ ಮೇಡಮ್. ಮಾಸ್ಟರ್ಸ್. ಥ್ಯಾಂಕ್ ಯು ಓಕೆ. ಗುರುಜಿ, ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಸಂಪನ್ನ ಮಾಡಿ ಮೇಡಮ್. ಈ ಇಂದಿನ ಕಾರ್ಯಕ್ರಮದಲ್ಲಿ ಹಿರಿಯ ಮಾಸ್ಟರ್ ಆದ ಹೇಮಾ ಮೇಡಮ್ ಅವರು ಮತ್ತೆ ನಾಗವೇಣಿ ಮೇಡಮ್ ಅವರು ತಮ್ಮ ಜ್ಞಾನವನ್ನು ಹಂಚಿದ್ರು. ಅವರಿಗೆ ಎಲ್ಲಾ ಮಾಸ್ಟರ್ಸ್ ಪರವಾಗಿ ವಂದನೆಗಳು. ಮತ್ತೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಅಶ್ವಿನಿ ಮೇಡಮ್ ಅವ್ರಿಗೂ ವಂದನೆಗಳು, ನಂದಾ ಮೇಡಮ್ ವಂದನೆಗಳು, ಮತ್ತು ಕೋಸ್ಟ್ ಆಗಿ ಭಾಸ್ಕರ್ ಸರ್ ಕೊನೆಯವರೆಗೂ ಇರ್ತಾರೆ, ಅವ್ರಿಗೂ ಅಭಿನಂದನೆಗಳು. ಇಲ್ಲಿಗೆ ಕಾರ್ಯಕ್ರಮವನ್ನು ಸಂಪನ್ನ ಮಾಡ್ತಾ ಇದ್ದೀನಿ.